ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಫಿ. ಜಾಜೆ ಜಾಜೆ, ನಾನು ನಿಮಗೆ ಕಾಫಿ ಮಾಡ್ಕೊಂಡು ತನ್ನಿ ಅಂತ ಹೇಳ್ದೆ ತಾನೆ? ಹೌದು ಸರ್, ಮೇಡಮ್ಮು ತಂದಿದಾರಲ್ಲ, ಅದು ನಿಮಗೆ ಅಂತಾನೆ ತಂದಿರೋದು ಸರ್. ನೀವು ಹೇಳ್ದಂಗೆ ಕೇಳಕ್ಕಲ್ಲ ನಿಮ್ಮೊಂದು ಕೆಲ್ಸಕ್ಕೆ ಇಟ್ಕೊಂಡಿರೋದು. ನಾನು ಹೇಳ್ದಂಗೆ ನೀವು ಕೇಳಬೇಕು. ಇವ್ರ ಕೈಲಿ ಈಸ್ಕೊಳಲ್ಲ ಅಂತಾನೆ ನಿಮಗೆ ತಂದು ಕೊಡಕ್ಕೆ ಹೇಳಿದ್ದು. ಈಗೇನಾಗುತ್ತೋ ಇಲ್ವೋ? ಸಾರಿ ಸರ್, ಈಗಲೇ ಮಾಡ್ಕೊಂಬರ್ತೀನಿ. ತನ್ನ ತಲೆ ಮೇಲೆ ತಾನೇ ಚಪ್ಪಲಿ ಕಳ್ಳು ಹೇಳ್ಕೊಳ್ಳೋದು ಅಂದ್ರೆ ಇದೇ ಇರಬೇಕು. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಇರೋದು ಬಿಟ್ಟು ರಾಹುಲ್ನ ಮನೆಗೆ ಕರ್ಸಿದ್ಲು. ಬಾಬಾ ಚಿರು ಹತ್ರ ಮಕ್ಕಕ್ಕೆ ಮಂಗಳಾರ ಎತ್ತಿಸ್ಕೊಂಡ್ಲು. ಇಷ್ಟು ದಿನ ಮನೆ ಬೆಳಗೋ ದೀಪ ಅನ್ನಿಸ್ಕೊಂಡಿದ್ದವಳು ಈಗ ಮನೆ ಹಾಳು ಮಾಡೋ ದೀಪ ಆದ್ಲು. ಬದಲಾವಣೆ ಜಗದ ನಿಯಮ ಅಂತ ನಾನು ನಿಮಗೆ ನಿನ್ನೆ ಹೇಳಿದ್ನಲ್ಲ, ಯಾಕೆ ಅಂತ ಈಗಾದ್ರೂ ಗೊತ್ತಾಯ್ತಾ? ಇಷ್ಟು ದಿನ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲಮ್ಮ. ನಾನೊಬ್ಳು ದಡ್ಡಿ. ಇದೆಲ್ಲ ಸ್ಯಾಂಪಲ್ ಅಷ್ಟೇ, ಅಸಲಿ ಆಟ ಮುಂದೆ ನಡೆಯುತ್ತೆ. ಇಷ್ಟು ದಿನ ನಮ್ಮನ್ನೆಲ್ಲ ಉರ್ಸಿರೋ ದೀಪ ಇನ್ಮೇಲೆ ತಾನಾಗೆ ಜೋರಾಗಿ ಉರ್ಕೋಬೇಕು. ಸರ್ ತಗೊಳ್ಳಿ ಸರ್. ಏನ್ರಿ ಸಕ್ಕರೆನೇ ಹಾಕಿಲ್ಲ? ಸಾರಿ ಸರ್, ನೀವು ಅರ್ಜೆಂಟಲ್ಲಿ ತರೋದಕ್ಕೆ ಕೇಳಿದ್ರಲ್ಲ, ಸಕ್ಕರೆ ಹಾಕೋ ಬರೋದನ್ನೇ ಮರ್ತೋಯ್ತು. ಕೊಡಿ ಸರ್, ಹಾಕೊಂಬರ್ತೀನಿ. ಇರಲಿ ಬಿಡಿ, ಜೀವನನೇ ಕಹಿ ಆದಮೇಲೆ ಕಾಫಿ ಕಹಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಒಂದು ನಿಮಿಷ. ಅಚ್ಚೋ ಅಚ್ಚೋ, ಏನ್ ಚಿರು? ಇವ್ರಿಗಿನ್ಮೇಲೆ ನನ್ನ ಹತ್ರ ಹೇಗಿರ್ಬೇಕಂತ ಹೇಳು. ಯಾಕೆ ಹೀಗೆ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ. ಇವ್ರು ಮುಟ್ಟಿರೋ ಯಾವ ವಸ್ತುನೂ ನಾನು ಮುಟ್ಟಲ್ಲ ಅಂತ ನೆನ್ನೆನೇ ಹೇಳಿದ್ದೀನಿ. ಆದ್ರೂ ಕಾಫಿ ಕೊಡಕ್ ಬರೋದು, ಬ್ಯಾಗ್ ತಕ್ಕೊಡಕ್ ಬರೋದು, ಇದೆಲ್ಲ ಯಾಕೆ ಮಾಡ್ಬೇಕು? ಈಗೇನು ನಿನಗೆ ಲ್ಯಾಪ್ಟಾಪ್ ಬೇಕಾ ಬೇಡವಾ? ಅವ್ರಿಗೆ ಯಾರು ಅದನ್ನ ಮುಟ್ಟಕ್ಕೆ ಹೇಳಿದ್ದು? ಇದ್ಯಾಕೋ ಸ್ವಲ್ಪ ಅತಿ ಆಯ್ತು ಚಿರು. ಅಂದ್ರೆ ಲೈಫ್ ಲಾಂಗ್ ಇವಳನ್ನ ನೀನು ಮಾತಾಡ್ಸೋದೇ ಇಲ್ವಾ? ಅವ್ರು ಮಾಡಿರೋ ಕೆಲ್ಸಕ್ಕೆ ಮಾತಾಡ್ಸದೇ ಇರೋದೇ ಒಳ್ಳೇದು ಅನ್ನಿಸ್ತದೆ. ದೀಪ ತಪ್ಪು ಮಾಡಿದ್ಲು ಅಂತ ಅವಳನ್ನ ಮಾತಾಡ್ಸಲ್ಲ ಅಂತಿದ್ಯಲ್ಲ, ನನ್ನ ವಿಷಯದಲ್ಲಿ ನೀನು ತಪ್ಪು ಮಾಡಿಲ್ವಾ? ನಾನೇನು ಮಾಡಿದೆ ಹೆಚ್ಚು? ನಾನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದುವೆ ಮಾಡಿಸೋದು ಬಿಟ್ಟು ನನ್ನ ಮುಂದೆನೇ ಅಪ್ಪನ ಜೊತೆ ಸೇರಿಕೊಂಡು ಅವನಿಗೆ ಅವಮಾನ ಮಾಡಿ ಕಳಿಸ್ತಲ್ಲ, ಮಾಡಿದ್ ಸರಿನಾ? ಅವತ್ತು ನಿಮ್ಮ ಅತ್ತಿಗೆ ಅವಮಾನ ಮಾಡಿದ್ರು, ಇವತ್ತು ನೀನು ಅವಮಾನ ಮಾಡಿದೆ. ಹೀಗೆ ನೋಡಿದ್ರೆ ನೀವು ಮಾಡಿರೋ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಮಾತ್ಬಿಡ್ಬೇಕು. ಆದ್ರೂ ತಮ್ಮ ಅನ್ನೋ ಭಾವನೆಯಿಂದ ನೀನು ಕರೆದಿದ ತಕ್ಷಣ ಬಂದು ಮಾತಾಡಿಸ್ತಿದ್ದೀನಿ ತಾನೆ. ನಿನ್ನ ಥರ ಆಗಿರೋ ವಿಷಯನ ದೊಡ್ಡದು ಮಾಡ್ತಾ ಹೋಗಬೇಕು, ಅದನ್ನು ಬೆಳೆಸ್ತಾ ಹೋಗಬೇಕು ಅಂದರೆ ಈ ಮನೇಲಿ ದೀಪನ್ ಬಿಟ್ಟು ನಾನು ಬೇರೆ ಯಾರ ಜೊತೆನೂ ಮಾತಾಡೋ ಹಾಗೆ ಇಲ್ಲ. ಅವನು ಒಬ್ಬನ ಬಿಟ್ಟು ಬೇರೆ ಯಾರನ್ನ ಇಷ್ಟಪಡ್ತೀನಿ ಅಂದ್ರು ನಾನೇ ಎಲ್ಲರೂ ಒಪ್ಪಿಸಿ ಮದುವೆ ಮಾಡಿಸ್ತೀನಿ. ಇದನ್ನ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅಚ್ಚು. ನಮ್ಮ ಅತ್ತಿಗೆಗೆ ಈ ಮನೆಗೆ ಅವಮಾನ ಮಾಡಿದವನ್ನ ನಾನು ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಅವನನ್ನ ನಾನು ಭಾವ ಅಂತ ಒಪ್ಕೊಳಕ್ಕಾಗಲ್ಲ. ಈ ವಿಚಾರದಲ್ಲಿ ದೀಪ ಅವ್ರು ಮಾಡಿರೋದು ಬರೀ ತಪ್ಪಲ್ಲ, ದ್ರೋಹ ಅದು. ಅವ್ರು ನಮ್ಗೆ ಈ ಮನೆಗೆ ದ್ರೋಹ ಮಾಡಿದ್ದಾರೆ. ನಿನ್ನ ಪ್ರಕಾರ ದೀಪ ದ್ರೋಹ ಮಾಡಿದಾಳೆ ಅಂದ್ರೆ ನಾನು ರಾಹುಲ್ನ ಪ್ರೀತಿಸಿ ಈ ಮನೆಗೆ ದ್ರೋಹ ಮಾಡಿದ್ದೀನಿ ಅಂತಾನೆ ಅರ್ಥ. ದೀಪಂಗೆ ಶಿಕ್ಷೆ ಕೊಡ್ತಿರೋ ಥರ ನನಗೂ ಶಿಕ್ಷೆ ಕೊಡು. ಯಾಕೆ? ಅವಳಿಗೊಂಥರ ನ್ಯಾಯ, ನನಗೊಂಥರ ನ್ಯಾಯನಾ? ಪಾಪ ಅಮಾಯಕ ಹುಡುಗಿ ಸಿಕ್ಕಿದ್ಲು ಅಂತ ಎಲ್ಲರೂ ಸೇರ್ಕೊಂಡು ಅವಳನ್ನ ಗೋಳಿಕೋತಿದ್ದೀರಾ. ನಿನಗೂ ನಿಮ್ಮ ಅತ್ತಿಗೆಗೂ ಒಂಚೂರು ವ್ಯತ್ಯಾಸನೇ ಇಲ್ಲ. ಎಷ್ಟೇ ಆಗಲಿ ಅವ್ರ ನೆರಳಲ್ಲೇ ಅಲ್ವಾ ನೀನು ಬೆಳೆದಿದ್ದು. ಅದಕ್ಕೆ ನಿಮ್ಮ ಅತ್ತಿಗೆ ಥರನೇ ಬುದ್ಧಿ ನಿನಗೆ. ನೋಡ್ದ ಸೌಂದರ್ಯ, ನೀನಿಲ್ಲ ಅಂತ ನಿನ್ನ ಬಗ್ಗೆನೇ ಹಾಕೊಡ್ತಾ ಇದ್ದಾಳೆ. ಹೋಗು, ನೀನು ಆರ್ಭಟ ತೋರಿಸು, ಎಂಟ್ರಿ ಕೊಡು, ಹೋಗು.
ನನ್ನ ಬುದ್ಧಿನೇ ಚಿರುಗ್ ಬಂದಿದೆ ಅಂದ್ರೆ ಏನರ್ಥ? ಅಂದ್ರೆ ನಾನು ಅವನಿಗೆ ಕೆಟ್ಟ ಬುದ್ಧಿ ಹೇಳ್ಕೊಡ್ತಿದ್ದೀನಿ ಅಂತನಾ? ಮನೆಗೆ ಬಂದಿದಿರಲ್ಲ ಇವ್ರ ಅತ್ತೆ ಮಾವ, ಅವ್ರಿಗೆ ಅವಮಾನ ಮಾಡು ಅಂತ ನಾನ್ ಕಲ್ಸದ್ನಾ ಅಥವಾ ರಾಹುಲ್ನ ಮನೆಯಿಂದ ಹೊರಗೆ ಕಳ್ಸು ಅಂತ ನಾನ್ ಹೇಳದ್ನಾ? ನನಗೆ ಅವಮಾನ ಆಗಿದ್ರು ಆ ರಾಹುಲ್ನ ಸಂತೋಷವಾಗಿ ಮನೆ ಒಳಗೆ ಕರ್ಸ್ಕೊಂಡಿದ್ದು ನನ್ ತಪ್ಪ? ದೀಪಾ ಮನೆಯವ್ರನ್ನ ಪ್ರೀತಿಯಿಂದ ಮಾತಾಡ್ಸಿತ್ತಪ್ಪ. ನನಗೆ ಅವಮಾನ ಆದ್ರೂ ಪರವಾಗಿಲ್ಲ, ನಿನ್ನ ಪ್ರೀತಿ ನಿನಗ್ ಸಿಗ್ಲಿ ಅಂತ ಹಳೇದನ್ನೆಲ್ಲ ಮರ್ತಿದ್ದು ನನ್ ತಪ್ಪ. ಹೇಳು ಅರ್ಚನಾ, ಮಾತಾಡು. ಅದಕ್ಕೆ ನೀವೇನು ಯಾರಿಗೂ ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ನೀವೇನು ಅಂತ ನನಗೆ ಗೊತ್ತು, ಅಪ್ಪಂಗೆ ಗೊತ್ತು, ಅಷ್ಟು ಸಾಕು. ನಿಮ್ಮಲ್ಲಿರೋ ಒಳ್ಳೆ ಉದ್ದೇಶನ ಎಲ್ಲರೂ ಅರ್ಥ ಮಾಡ್ಕೋಬೇಕಂತ ಏನೂ ಇಲ್ಲ. ಅದು ಅಚ್ಚುನೇ ಆಗಲಿ ಇನ್ನೊಬ್ಬರೇ ಆಗಲಿ. ಬಂದಿದ್ದ ಮಹಾನ್ ಭಾವನ್ನ ಕ್ಷಮಿಸ್ತೀನಿ ಅಂದಿದ್ದು ನಿಮ್ಮ ದೊಡ್ಡ ಗುಣ. ಆದರೆ ಅವನ್ನ ಒಪ್ಪೋಕೆ ನಾನಾಗಲಿ ಅಪ್ಪ ಆಗಲಿ ರೆಡಿ ಇಲ್ಲ ಅನ್ನೋ ಸತ್ಯ ಇಲ್ಲಿ ಕೆಲವ್ರಿಗೆ ಅರ್ಥ ಆದರೆ ಒಳ್ಳೇದು. ಇನ್ಮೇಲಾದರೂ ಅವ್ರದ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡ್ಕೊಂಡಿದ್ರೆ ಅವ್ರಿಗೂ ಒಳ್ಳೇದು. ಅದಕ್ಕೆ ಆಫೀಸಿಗೆ ಟೈಮ್ ಆಯಿತು, ಬರ್ತೀನಿ. ಬಾ ದೀಪ. ಏನ್ ಆಕ್ಟಿಂಗು ಸೌಂದರ್ಯ, ಒಂದು ಕ್ಷಣ ನಾನೇ ಕಳ್ದೋಗ್ಬಿಟ್ಟೆ. ಆಗಾಗ ಮನೇಲಿ ಈ ಥರದ ಬೆಳವಣಿಗೆಗಳು ಆಗ್ತಾ ಇರ್ಬೇಕು ಚಿಕ್ಕತ್ತೆ, ಇಲ್ಲ ಅಂದ್ರೆ ಎಲ್ರು ಲಂಗು ಲಗಾಮ್ ಇಲ್ದಿರೋ ಹಾಗೆ ಆಗೋಗ್ತಾರೆ. ಅಂಥವ್ರನ್ನೆಲ್ಲ ಮೂಗ್ ದಾರ ಹಾಕೊಂಡು ಇಟ್ಕೊಳಕ್ಕೆ ನಿನಗೆ ಚೆನ್ನಾಗೇ ಗೊತ್ತಿದೆ ಬಿಡಮ್ಮ. ಈ ಸೌಂದರ್ಯಂಗೆ ಮೂಗ್ದಾರ ಹಾಕೋದು ಗೊತ್ತು, ಮೂಗಿನ ನೇರಕ್ಕೆ ಮಾತಾಡ್ದವ್ರು ಮೂಳೆ ಮುರಿದು ಮೂಲೆಯಲ್ಲಿ ಕೂರ್ಸಕ್ಕೂ ಗೊತ್ತು. ಮೇಡಮ್, ಚಿರು ಸರ್ ಬೈದ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ. ಅಕ್ಕ, ಅವ್ರನ್ನ ನಾನು ಬೈದ್ರು ಅಂತ ನಂಗೆ ಬೇಜಾರಿಲ್ಲ. ಇವತ್ತು ಬೆಳಗಿಂದ ಒಂದು ತೊಟ್ಟು ನೀರು ಕುಡಿದೆ. ಅವ್ರಿಗೋಸ್ಕರ ನನ್ನ ಕೈಯಾರೆ ಕಾಫಿ ಮಾಡಿ ತೊಗೊಂಡೋಗಿ ಕೊಟ್ರೆ ಅವ್ರು ಅದನ್ನೇ ಮುಟ್ಲೇ ಇಲ್ಲ ಅಲ್ವಾ? ಅದೇ ನಂಗೆ ಬೇಜಾರಾಗಿತ್ತು. ಯೋಚನೆ ಮಾಡಬೇಡಿ ಮೇಡಮ್, ಇವತ್ತೆಲ್ಲ ನಾಳೆ ಚಿರು ಸರ್ ನಿಮ್ಮನ್ನ ಖಂಡಿತ ಅರ್ಥ ಮಾಡ್ಕೋತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.